ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಐಹೊಳೆಗೆ ಬಂದಿದ್ದೇನೆ. ಚಾಲುಕ್ಯ ಉತ್ಸವದ ವೇದಿಕೆಯಲ್ಲಿ ಅದ್ಭುತ ಕಾರ್ಯಕ್ರಮಗಳ ಮಧ್ಯದಲ್ಲಿ ಭಾರತದ ಅತ್ಯಂತ ಪುರಾತನವಾಗಿರುವಂತಹ ಜಾದೂ ಕಲೆಯ ಪರಂಪರೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿರುವಂತ ಎಲ್ಲ ಮುಖ್ಯಸ್ಥರಿಗೆ, ಬಂದಿರುವಂತ ಎಲ್ಲ ಅಭಿಮಾನಿಗಳಿಗೆ, ಎಲ್ಲ ಮಹನೀಯರಿಗೆ, ಮಹಿಳೆಯರಿಗೆ ಜಾದೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಂದು ದಿವಸ ದೂರದ ಜಪಾನ್ ದೇಶದಿಂದ ನನಗೊಂದು ಪಾರ್ಸೆಲ್ ಬಂದಿತ್ತು. ಒಂದು ದೊಡ್ಡ ಪೆಟ್ಟಿಗೆ ಒಳಗಡೆ ಒಂದು ಬೀಸಣಿಗೆ. ಯಾರು ಕಳಿಸಿದಪ್ಪ ಅಂತ ಜೊತೆಗಿರುವಂತ ಪತ್ರ ಓದ್ತೇನೆ. ಅದನ್ನು ಕಳಿಸಿದ್ದು ಮಾಮಿ ಯಮಡ ಅನ್ನುವಂತ ಒಬ್ಬರು ಜಾಪನೀಸ್ ಆಥರ್, ನನ್ನ ಫ್ರೆಂಡ್. ಮೇಡಮ್ ಹೀಗೆ ಬರೆದಿದ್ರು ಪತ್ರದಲ್ಲಿ: ಡಿಯರ್ ಕುದ್ರೋಳಿ, ರೀಸೆಂಟ್ಲಿ ಟ್ರಾವೆಲಿಂಗ್ ಥ್ರೂ ದ ಮೌಂಟೇನ್ಸ್ ಆಫ್ ಜಪಾನ್, I met a Buddhist monk who gave me a magic fan. He said that fan can do wonders, it can do miracles. When I heard the word miracle, I suddenly remembered you, sending that fan to you. Please make use of that ಅಂತ. ಅಂದ್ರೆ ಒಬ್ಬರು ಬೌದ್ಧ ಸನ್ಯಾಸಿ ಒಂದು ಮಾಯಾ ಬೀಸಣಿಗೆ ಕೊಟ್ಟಿದ್ದಾರೆ, ಅದರಿಂದ ಜಾದೂ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಯಾವುದು ಮಾಯಾ ಬೀಸಣಿಗೆ, ಏನು ಜಾದೂ, ಬನ್ನಿ ನೋಡೋಣ ಈಗ. ಧನ್ಯವಾದ. ನೋಡಿ, ಚಪ್ಪಾಳೆ ತಟ್ಟೋದಿದ್ರೆ ಎಲ್ಲರೂ ತಟ್ಟಬೇಕಪ್ಪ, ಒಂದಿಬ್ರು ತಟ್ಟಿದ್ರೆ ಸಾಲಲ್ಲ. ಹೇಗೆ? ಥ್ಯಾಂಕ್ ಯು ವೆರಿ ಮಚ್. ಬೀಸಣಿಗೆಯಿಂದ ಜಾದುವಾಗಿದೆ. ಜಪಾನಿಂದ ಬಂದಿರೋ ಒಂದು ಪೆಟ್ಟಿಗೆ ನೋಡಿ, ಅಲ್ಲೇ ಬಂದು ನಿಂತಿದೆ. ಅದರಿಂದ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗತ್ತಾ? ನೋಡೋಣ ಇದೀಗ.
ಮತ್ತೊಮ್ಮೆ ಚಪ್ಪಾಳೆ ಕೊಡೋದಿದ್ರೆ ಎಲ್ರು, ಇಲ್ಲದ್ರೆ ಯಾರು ಕೊಡ್ಬೇಡ್ರಿ. ಹೇಗೆ ನೋಡೋಣ ಮುಂದಿನ ಮಸ್ತ್ ಮ್ಯಾಜಿಕ್. ಬಹಳ ಸಂತೋಷ, ಬಹಳ ಖುಷಿ ನನಗೆ ಚಾಲುಕ್ಯ ಉತ್ಸವದ ಬಗ್ಗೆ. ಏನು ಅಂತ ಹೇಳಿದ್ರೆ, ಈ ಉತ್ಸವ ನಡೀತಿರುವಂತ ಪ್ರದೇಶ ನಮ್ಮ ಭಾರತದ ಪ್ರಾಚೀನ ಪಾರಂಪರಿಕ ಜಾಗ. ಈ ಜಾಗದ ಮಹತ್ವ ಗೊತ್ತಾಗಬೇಕಿದ್ರೆ ಎಷ್ಟು ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೇರ್ತೇವೆ ಅಷ್ಟು ನಾವು ಪೂರ್ವಜರು ನೆನೆಸ್ಕೊಂಡಾಗುತ್ತೆ ಅಂತ ಒಂದು ಸದುದ್ದೇಶದಿಂದ ಏರ್ಪಾಡಾಗಿರುವಂತ ಈ ಚಾಲುಕ್ಯ ಉತ್ಸವ ಬಾದಾಮಿಯಲ್ಲಿ, ಪಟ್ಟದಕಲ್ಲಲ್ಲಿ, ಐಹೊಳೆಯಲ್ಲಿ ನಡೀತಿದೆ. ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮುಂದಿನ ಜಾದು ನಿಮ್ಮ ಸಮ್ಮುಖದಲ್ಲಿದೆ, ದ ಪೋಲ್ ಸಸ್ಪೆನ್ಷನ್. ಕಲಾಭಿಮಾನಿಗಳೇ, ಐಹೊಳೆಯಿಂದ, ಬಾದಾಮಿಯಿಂದ, ಪಟ್ಟದಕಲ್ಲಿಂದ ಭಾರತದ ಭವ್ಯ ಪರಂಪರೆ ಎತ್ತರಕ್ಕೇರಿದೆ. ಶಾಲಾ ದಿನಗಳಲ್ಲಿ ಓದಿದ್ದು ಕೇಳಿದ್ದು ಇಲ್ಲಿದೆ. ವಿದೇಶಿಯರು ಸಹಸ್ರ ಸಂಖ್ಯೆಯಲ್ಲಿ ಬರ್ತಾರೆ ನಮ್ಮ ದೇಶವನ್ನು ನೋಡಲಿಕ್ಕೆ. ಇದಕ್ಕೆಲ್ಲ ನಮ್ಮ ಪೂರ್ವಜರ ಶ್ರಮ ಕಾರಣ. ಹಾಗಾಗಿ ನಾವೊಂದು ಮಾತು ಈ ಸಂದರ್ಭದಲ್ಲಿ ಪಾಲಿಸೋಣ. ಹೇಗೆ ಪೂರ್ವಜರು ಒಂದು ಶಿಲ್ಪಕಲೆಯಲ್ಲಿ ಅದ್ಭುತವನ್ನು ಸೃಷ್ಟಿ ಮಾಡಿದಾರೋ ಅದೇ ರೀತಿ ನಾವು ಮಾಡುವಂತ ಕೆಲಸವನ್ನು ನಾವು ಅದ್ಭುತ ರೀತಿಯಿಂದ ಪರಿಪೂರ್ಣವಾಗಿ ಮಾಡಿದಾಗ ನಮ್ಮ ದೇಶಕ್ಕೆ ಕೀರ್ತಿ ಬರ್ತದೆ ಅನ್ನುವಂಥ ಮಾತಿನೊಂದಿಗೆ
ನನ್ನ ಹೆಮ್ಮೆಯ ಭಾರತ ದೇಶಕ್ಕೆ ಇದೀಗ ಜಾದು ನಮನ. ಬೋಲೋ ಭಾರತ್ ಮಾತಾ ಕಿ. ಮತ್ತೊಮ್ಮೆ ಎಲ್ಲರೂ ಒಕ್ಕೊರಳಿಂದ ಹೇಳೋಣ, ಬೋಲೋ ಭಾರತ್ ಮಾತಾ ಕಿ. ಇದರೊಂದಿಗೆ ಚಾಲುಕ್ಯ ಉತ್ಸವದ ವೇದಿಕೆಗೆ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ ಜಾದು ಕಾರ್ಯಕ್ರಮ ಮುಕ್ತಾಯ. ಶುಭವಾಗಲಿ. ನಮಸ್ಕಾರ. ಚೆಕ್. ಧನ್ಯವಾದಗಳು. ಬರ್ಲಿ ಜೋರಾದ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.